ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಕೊಲೆ ಆರೋಪಿ ದರ್ಶನ್ ಅನ್ನೋ ಪ್ರಶ್ನೆ. ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಕೋರಿರುವಂತ ಪ್ರಾಸಿಕ್ಯೂಷನ್ ಇವತ್ತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗಿದೆ. ಆಕ್ಷೇಪಣೆ ಸಲ್ಲಿಸೋಕೆ ಕಾಲಾವಕಾಶವನ್ನ ಕೋರಿದ್ದ ದರ್ಶನ್ ಪರ ವಕೀಲರು A14 ಪ್ರದೋಷ್ ಪರ ವಕೀಲನಿಂದ ಮಾತ್ರ ಆಕ್ಷೇಪಣೆ ಸಲ್ಲಿಕೆ ಆಗಿದೆ. ಕಳೆದ ಬಾರಿ ದರ್ಶನ್ ಜೈಲಿನಲ್ಲಿ ಇದ್ದಾಗ ವಿಶೇಷ ಸವಲತ್ತನ್ನು ಪಡ್ಕೊಳ್ಳಲಾಗಿತ್ತು. ಜೈಲಿನಲ್ಲಿ ರೌಡಿಗಳ ಜೊತೆಗೆ ಸಿಗರೇಟ್ ಸೇದುವ ಫೋಟೋಸ್ಗಳು ವೈರಲ್ ಆಗಿತ್ತು. ಘಟನೆ ಮರುಕಳಿಸಿದ್ರೆ ಕ್ರಮದ ಎಚ್ಚರಿಕೆಯನ್ನ ನೀಡಿತ್ತು ಸುಪ್ರೀಂ ಕೋರ್ಟ್. ಇದೀಗ ಮತ್ತೆ ಬಳ್ಳಾರಿಗೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ. ಸೊ ಸಮಯಾವಕಾಶವನ್ನು ಕೇಳಲಾಗಿತ್ತು. ಇವತ್ತಿಗೇನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅಕಸ್ಮಾತ್ ಇವತ್ತು ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಆಯಿತು ಶಿಫ್ಟ್ ಮಾಡಿ ಅಂತ ಸಮ್ಮತಿ ಏನಾದ್ರು ಕೊಡ್ತು ಅಂತ ಅಂದರೆ ಕೋರ್ಟ್ ಶಿಫ್ಟ್ ಮಾಡಬೇಕಾಗತ್ತೆ. ಯಾಕೆ, ಯಾವ ಕಾರಣಕ್ಕೆ ಶಿಫ್ಟ್ ಮಾಡಬೇಕು, ಬೇಡ, ಜೊತೆಗೆ ದರ್ಶನ್ ಪರ ವಕೀಲರು ಇವರಿಗೆ ಅನಾರೋಗ್ಯ ಇದೆ, ವೆದರ್ ಸೆಟ್ ಆಗಲ್ಲ, ಇನ್ನೊಂದು ಮತ್ತೊಂದು ಏನಾದರೂ ಅವ್ರ ಸಬೂಬ ಹೇಳಿದ್ರು ಅಂತಂದ್ರೂ ಕ್ಯಾನ್ಸಲ್ ಆಗ್ಬೋದು, ಗೊತ್ತಿಲ್ಲ ಏನಾಗತ್ತೆ ಅಂತ. ಸೊ ಇವತ್ತು ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗತ್ತೆ. ಆಕ್ಷೇಪಣೆ ಸಲ್ಲಿಸೋಕೆ ದರ್ಶನ್ ಪರ ವಕೀಲರಿಗೆ ಕಾಲಾವಕಾಶವನ್ನು ಕೂಡ ನೀಡಲಾಗಿದೆ. A14 ಪ್ರದೋಷ್ ಪರ ವಕೀಲರಿಂದ ಮಾತ್ರ ಈಗ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಾಗಿತ್ತಂತೆ. ನೋಡಿ, ಕಳೆದ ಬಾರಿಯೂ ಕೂಡ ಎಲ್ಲರೂ ಒಂದೊಂದು ಮೂಲೆಗೆ ಹಾಕಿದ್ರು. ಬಳ್ಳಾರಿ, ಬೆಳಗಾವಿ, ಶಿವಮೊಗ್ಗ, ತುಮಕೂರು, ಮೈಸೂರು ಹೀಗೆ ಬೇರೆ ಬೇರೆ ಭಾಗಗಳಿಗೆ ಸ್ಥಳಾಂತರವನ್ನ ಮಾಡಲಾಗಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಸ್ಥಳಾಂತರ ಮಾಡಬಹುದಾದ ಸಾಧ್ಯತೆಯ ಬೆನ್ನಲ್ಲಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿರೋದು. ಕೋರ್ಟ್ನಲ್ಲಿ ಆಗುವಂಥ ಬೆಳವಣಿಗೆಗೇನು ಇವ್ರುಗಳ ಪರ ವಕೀಲರು ವಾದ ಹೆಂಗೆ ಮಂಡನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಈಗ ಟ್ರಯಲ್ ರನ್ ಶುರು ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೇನಾದರೂ ಆದರೆ ಬಳ್ಳಾರಿಯಿಂದ ಓಡಾಡೋದಕ್ಕೆ ಕಷ್ಟ ಆಗತ್ತೆ. ಯಾಕೆಂದರೆ ಕೋರ್ಟು ಆದಷ್ಟು ಬೇಗ ಎಲ್ಲ ಮುಗಿಸಿ ಅಂತ ಹೇಳಿದೆ. ಸೊ ಬಹಳ ಸ್ಪೀಡಾಗಿ ಎಲ್ಲನೂ ಮುಗಿಸ್ಬೇಕಾಗತ್ತೆ. ಸೊ ಮತ್ತೊಮ್ಮೆ ಟ್ರಯಲ್ ರನ್ನು ಅಥವಾ ಮತ್ತೊಂದು ಅಂತ ಅಂದ್ರೂ ಕೂಡ ಬಳ್ಳಾರಿಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡೋದು, ಇವ್ರನ್ನ ಕರ್ಕೊಂಡು ಬರೋದು ಇದೆಲ್ಲ ಸಮಸ್ಯೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈ ಬಾರಿ ಇಲ್ಲೇ ಇಟ್ಕೊಳ್ತಾರೆ, ನಾವು ಪರಪ್ಪನ ಅಗ್ರಹಾರದಲ್ಲೇ ಇಟ್ಕೊಳ್ತಾರೆ ಏನು ಅಂತ ಕೂಡ ಹೇಳಲಾಗಿದ್ರೂ ಬೇಡ, ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತೀವಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಆಗುವಂಥ ಬೆಳವಣಿಗೆ ಏನು ಅನ್ನೋದನ್ನು ನೋಡಬೇಕಾಗತ್ತೆ.